ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಈಗಾಗಲೇ ನೀವು ನೋಡಿರ್ಬೋದು, ಇವತ್ತೇನಂದ್ರೆ NTPC ಗ್ರಾಜುಯೇಟ್ ನ CBT 1 ಏನಂತಂದ್ರೆ ರಿಸಲ್ಟ್ ಅನೌನ್ಸ್ ಆಗಿದೆ. ಸ್ನೇಹಿತರೆ, ನೀವೆಲ್ಲರೂ ಈ ರಿಸಲ್ಟ್ ಅನ್ನ ಬೆಂಗಳೂರು RRB ನ ನೀವು ನೋಡಿರ್ಬೋದು. ಯಾಕಂದ್ರೆ ತುಂಬಾ ಜನ ಬೆಂಗಳೂರು RRB ಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ಈ ಒಂದು ಕಟ್ ಆಫ್ ಅನ್ನ ನೀವು ನೋಡಿರ್ಬೋದು. ಇಲ್ಲಿ ಲೆವೆಲ್ 1 to ಏನಂದ್ರೆ ಲೆವೆಲ್ 6 ಮೇಲೆ ಇರುವು, 2 ಲೆವೆಲ್ 5 ಇರುವುದು. ಈ ಒಂದು ಕಟ್ ಆಫ್ ಅನ್ನ ನೋಡಿ ಇವತ್ತೇನಂತಾರೆ ನೀವೆಲ್ಲರೂ ಆಶ್ಚರ್ಯವನ್ನ ಪಟ್ಟಿರ್ಬೋದು. ಯಾಕಂದ್ರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದ್ರೆ, ಏನ್ ಲೆವೆಲ್ 76 ಇದೆಯಲ್ಲ, ಇದನ್ನ ನಾವು ಹೋದ್ ಸಲನೇ ಗೆಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಸ್ಟೇಷನ್ ಮಾಸ್ಟರ್ ಇದೆ. ನಾನು ಹೋದ್ ಸಲನೇ ಹೇಳಿದ್ದೆ ಏನಂತಂದ್ರೆ, ಇಲ್ಲಿ ನೀವು ಬೆಂಗಳೂರನ್ನ ಚೆಕ್ ಮಾಡಿ ನೋಡಿ, ಇಲ್ಲಿಯೂ ಸಹ 78 ಇದೆ ಸ್ನೇಹಿತರೆ. ಅಂದ್ರೆ ಹೋದ್ ಸಲ ಏನಂದ್ರೆ ಹೋದ್ ಸಲ 78 ಇತ್ತು. ಯಾವಾಗ 2019 ನಡೆದಿರ್ತಕ್ಕಂತ ಒಂದ್ ಏನ್ ಎಕ್ಸಾಮ್ ಇತ್ತಲ್ಲ, ಕಟ್ ಆಫ್ ಬಿಟ್ಟಿದ್ರು, ಅವಾಗ 78 ಇತ್ತು. ಆದ್ರೆ ಈ ಸಲ ಅದನ್ನ ನಾವು ನೋಡ್ದಾತಂದ್ರೆ 76ರ ಆಜು ಬಾಜುನಲ್ಲಿ ಇದೆ ಸ್ನೇಹಿತರೆ. ನೋಡ್ಬೋದು, ಇದು SM ಇದು. ಇಲ್ಲಿ 72 ಅಂದ್ರೆ ಹೋಸಲ ಎಷ್ಟಿತ್ತದು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಬೆಂಗಳೂರು ಎಷ್ಟಿದೆ? ಇಲ್ಲಿ 78 ಇದೆ. ಈ ಸಲ ಎಷ್ಟಿದೆ? 72 ಇದೆ. ಹೀಗೆ ಆಲ್ಮೋಸ್ಟ್ ಹತ್ರದಲ್ಲೇ ಬಂದಿದೆ ಸ್ನೇಹಿತರೆ. ಈ ಒಂದು ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇವತ್ತಿನ ಮೋಟಿವೇಶನ್ ಅಂದ್ರೆ ಸ್ನೇಹಿತರೆ, ಇದರಿಂದ ಗ್ರೂಪ್ ಡಿ ಯ ವಿದ್ಯಾರ್ಥಿಗಳಿಗೆ ಏನು ಪಾಠವನ್ನ ಕಲಿಬೇಕಾಗಿದೆ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ, ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ವರೆಗೆ ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ, ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ, NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್, ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ, ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು, ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದೀವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ, ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ವರೆಗೆ ಏನೆಲ್ಲ GK ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ GK ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾಕಂದ್ರೆ ಇದು NTPC ಗ್ರಾಜುಯೇಟ್ ನ ಒಂದು ಕಟ್ ಆಫ್ ಆದ್ರೂ ಸಹ ತುಂಬಾ ಜನ ನನ್ನ ವಿಡಿಯೋಗಳನ್ನ ಯಾರು ನೋಡ್ತಿರ್ತೀರ ಅಂತಂದ್ರೆ, ಗ್ರೂಪ್ ಡಿ ಯ ವಿದ್ಯಾರ್ಥಿಗಳು ನೋಡ್ತಿರ್ತೀರ. ಆದ್ದರಿಂದ ನಿಮಗೆ ನಾನು ಹೇಳುವಂತ ಒಂದು ಸಜೆಷನ್ ಏನಂತಂದ್ರೆ, ಇದರಿಂದ ಗ್ರೂಪ್ ಡಿ ಯ ವಿದ್ಯಾರ್ಥಿಗಳು ಯಾವ ಪಾಠವನ್ನ ಕಲಿಬಹುದು. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇಲ್ಲಿ ನಾವು ನೋಡ್ಬೋದು NTPCಗೆ ಅಪ್ಲಿಕೇಶನ್ ಎಷ್ಟು ಸಬ್ಮಿಟ್ ಆಗಿದ್ದು ಅಂತಂದ್ರ 58,40,861 ಏನಂತಾರ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದ್ದು ಟೋಟಲ್ RRB ಅಲ್ಲಿ. ಇನ್ನಿದ ಕಾಲ್ಫಾರ್ಮ್ ಆದಂತ ಹುದ್ದೆಗಳು ಎಷ್ಟು? ಗ್ರಾಜುಯೇಟ್ ಗೆ 2,000 113 ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದು. ಆದ್ರೆ RRB ಬೆಂಗಳೂರಲ್ಲಿ ಎಷ್ಟಿತ್ತು ಅಂದ್ರೆ
96 ಹುದ್ದೆಗಳು ಏನಂತಂದ್ರೆ ಬೆಂಗಳೂರು RRBಗೆ ಇದ್ದು ಸ್ನೇಹಿತರೆ. ಈ ಒಂದು ನಾವು ಡಾಟಾವನ್ನ ಇಟ್ಕೊಂಡು ಅನಾಲಿಸ್ ಮಾಡೋದಾತಂದ್ರ ಈ ಒಂದು ಇಷ್ಟೊಂದು ಕಾಂಪಿಟೇಷನ್ ಇದ್ದಾಗ ಏನಾಗಿದೆ ಅಂತಂದ್ರ ಇಷ್ಟೊಂದು ಮೆರಿಟ್ ನಿಂತಿದೆ ಅಂದ್ರೆ 76 ಏನಂತಂದ್ರ ಲೆವೆಲ್ 6 ಅಲ್ಲಿ ಬರುವಂತ ಹುದ್ದೆಗಳು 76 ನಿಂತಿದೆ. ಸ್ಟೇಷನ್ ಮಾಸ್ಟರ್ 72 ನಿಂತಿದೆ. ಇವು ಏನಂದ್ರ ಕ್ಯಾಟಗರಿ 3, ಕ್ಯಾಟಗರಿ 4, ಕ್ಯಾಟಗರಿ 5 ಇವೆಲ್ಲವೂ ಲೆವೆಲ್ 5 ಅಲ್ಲಿ ಬರ್ತವೆ. ಇವೆಲ್ಲರೂ ಸೀರಿಯಲ್ ಆಗಿ 67, 68 ಈ ತರ ಬಂದಿದೆ. ನೀವು ಇಲ್ಲಿ ಕ್ಯಾಟಗರಿಯನ್ನ SC OBC ಇವನ್ನೆಲ್ಲ ನೀವು ನೋಡ್ಕೋಬಹುದು ಸ್ನೇಹಿತರೆ. ಈಗ ನಾವು ಏನ್ ಮಾಡ್ಬೇಕಂದ್ರೆ ಗ್ರೂಪ್ ಡಿ ವಿದ್ಯಾರ್ಥಿಗಳಿಗೆ ಬರುದಾತಂದ್ರೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಗ್ರೂಪ್ ಡಿ ಗೆ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 1 ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ ಸ್ನೇಹಿತರೆ. ಸ್ವಲ್ಪ ಗಮನ ಮಾಡ್ಕೊಡ್ರಿ. ಅಲ್ಲಿ ಕೇವಲ 55 ಏನಂತಂದ್ರ 55 ಲಕ್ಷ ಅಪ್ಲಿಕೇಶನ್ ಸಬ್ಮಿಟ್ ಆದ್ರೆ ಇಲ್ಲಿ ಸಬ್ಮಿಟ್ ಆದಂತ ಹುದ್ದೆಗಳ ಸಂಖ್ಯೆ 1 ಕೋಟಿ. ಇಲ್ಲಿ ಅವೈಲಬಲ್ ಇರುವಂತ ಹುದ್ದೆಗಳು ಎಷ್ಟು? ಕೇವಲ 32,000 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಇಲ್ಲಿ ನಾವು ಒಂದು ಅಂದಾಜನ ಮಾಡಿ ನೋಡೋದಾತಂದ್ರೆ ಒಂದು ಹುದ್ದೆಗೆ 30 ಕಾಂಪೀಟ್ ಮಾಡಿ ನಾವು ಗೆಲ್ಬೇಕಾಗ್ತದೆ ಸ್ನೇಹಿತರೆ. ಇದು ನಾವು ಬೆಂಗಳೂರಿಗೆ ನಾವೊಂದು RRB ಬೆಂಗಳೂರು ನಾವೊಂದು ಹೋಲ್ಸ್ಕೊಂಡು ನೋಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಅಂದ್ರೆ 2,75,000 ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. ಮತ್ತು ಅವೈಲೇಬಲ್ ಸೀಟ್ ಎಷ್ಟು ಇದಾವಪ್ಪ ಬೆಂಗಳೂರಲ್ಲಿ ಅಂತಂದ್ರೆ ಕೇವಲ 503 ಏನಂತಂದ್ರೆ ಹುದ್ದೆಗಳು ಮಾತ್ರ ಬೆಂಗಳೂರು RRBಗೆ ಮೀಸಲಿದೆ ಸ್ನೇಹಿತರೆ. ನಾವಿದನ್ನ ಒಂದು ಸೀಟ್ಗೆ ಅಥವಾ ಒಂದು ಹುದ್ದೆಗೆ ಎಷ್ಟು ಜನ ಕಾಂಪಿಟ್ ಇದಾರೆ ಅಂತ ನಾವು ನೋಡ್ಬೇಕಾಗ್ತಂದ್ರ 546 ವಿದ್ಯಾರ್ಥಿಗಳನ್ನ ಫೈಟ್ ಮಾಡಿ ಅವರ ಜೊತೆ ಇರುವಂತ ಒಂದು ಏನಂದ ಫೈಟ್ ಅನ್ನ ಮಾಡಿ ನೀವು ಹುದ್ದೆಯನ್ನ ಗಿಟ್ಟಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡ್ರಿ ಈ ಒಂದು ಇವತ್ತು ಕಟ್ ಆಫ್ ಬಿಟ್ಟಿದೆ. ಯಾರೆಲ್ಲ ಆ ಕಟ್ ಆಫ್ ಅನ್ನ ನೋಡ್ತಾ ಇದ್ರು ಅದರ ಜೊತೆಗೆ ಯಾರೆಲ್ಲ ಗ್ರೂಪ್ ಡಿ ವಿದ್ಯಾರ್ಥಿಗಳಿದ್ರು ಅವರು ಸಹ ನಿಮ್ಗೊಂದು ಎಚ್ಚರಿಕೆ ಗಂಟೆ ಸ್ನೇಹಿತರೆ. ಯಾಕಂತಂದ್ರ ನೀವು ಹೋದ್ಸಲ 2019 ಬಿಟ್ಟಿರ್ತಕ್ಕಂಥ ಕಟ್ ಆಫ್ ಗೂ ಇವತ್ತಿನ ಕಟ್ ಆಫ್ ಗೂ ಬಹಳ ವ್ಯತ್ಯಾಸ ಇಲ್ಲ. ಏನಂದ್ರೆ ಒಂದು 5 ಮಾರ್ಕ್ಸ್ ಕಡಿಮೆ ಆಗಿದೆ ಅಷ್ಟೇ. ಇಲ್ಲಿ ಕೇವಲ 5 ಮಾರ್ಕ್ಸ್ ಕಡಿಮೆ ಆಗಿದೆ ಅಷ್ಟೇ. ನಾನು ಅವಾಗ ನಿಮ್ಗೆ ಹೇಳಿದೆ ಗ್ರೂಪ್ ಡಿ ವಿದ್ಯಾರ್ಥಿಗಳು ಹೋದ ಸಲ ಕಟ್ ಆಫ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿ ತೋರಿಸಿದೆ ನಾನು ನಿಮ್ಗೆ. ಆ ಒಂದು ಅನಾಲಿಸ್ ನ ಪ್ರಕಾರ ನೀವು ಅಧ್ಯಯನವನ್ನು ಮಾಡಿರಿ ಅಂತಂದ್ರ ಒಳ್ಳೆ ಮಾರ್ಕ್ಸ್ ಅನ್ನ ನೀವು ಈ ಸಲ ತೆಗೆದುಕೊಳ್ಬಹುದು ನೋಡಿ ಸ್ನೇಹಿತರೆ. ಆದ್ದರಿಂದ ಎಕ್ಸಾಮ್ ಬಗ್ಗೆ ಹೇಳೋದಾತಂದ್ರೆ ನೀವು ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ, ಸರ್ ನವೆಂಬರ್ 17ಕ್ಕೆ ಎಕ್ಸಾಮ್ ನಡೀತದೋ ಅಂತ ಕೇಳ್ತಾ ಇದ್ರಿ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ 30/10/2025 ಒಂದು ಕ್ಯಾಟ್ ಅಲ್ಲಿ ಏನಿತ್ತು ಅಂತಂದ್ರೆ ಒಂದು ಕೋರ್ಟ್ ನ ಹಿಯರಿಂಗ್ ಇತ್ತು. ಆ ಕೋರ್ಟ್ ನ ಹಿಯರಿಂಗ್ ಆಗೋದಕ್ಕಿಂತ ಮುಂಚೆನೆ ರೈಲ್ವೆ ಏನ್ ಮಾಡಿತ್ತು ಅಂತಂದ್ರೆ ಒಂದು ಎಕ್ಸಾಮ್ ನೋಟಿಸ್ ಅನ್ನ ಹೊರಗಡೆ ಬಿಟ್ಟಿದ್ರು. ಆ ನೋಟಿಸ್ ಅನ್ನ ಕೋರ್ಟ್ ಅಲ್ಲಿ ಏನ್ ಮಾಡಿದಾರೆ ಪ್ರಶ್ನೆ ಮಾಡಿದಾರೆ. ಆದ್ದರಿಂದ ಡೆಲ್ಲಿ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಅದಕ್ಕೊಂದು ಸ್ಟೇ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಸ್ಟೇ ಅಂತಂದ್ರೆ ಈ ಒಂದು ಎಕ್ಸಾಮ್ ಬಗ್ಗೆ ನಿರ್ಧಾರ ಆಗೋದಕ್ಕಿಂತ ಮುಂಚೆ ಯಾವುದೇ ರೀತಿ ಎಕ್ಸಾಮ್ ಅನ್ನ ನಡೆಸಬಾರ್ದು ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಹೇಳಿದೆ ಸ್ನೇಹಿತರೆ. ಆದ್ದರಿಂದ ನವೆಂಬರ್ 17ಕ್ಕೆ ಎಕ್ಸಾಮ್ ಆಗ್ತೈತೋ ಇಲ್ಲೋ ಅಂತ ಹೇಳಿ ಗ್ಯಾರಂಟಿ ಆಗಿ ಹೇಳುದು ಕಷ್ಟ ಆಗಿದೆ. ಯಾಕಂತಂದ್ರೆ ಏನು 30/10/2025 ಹಿಯರಿಂಗ್ ಇದಲ್ಲ, ಈ ಹಿಯರಿಂಗಿನ ದಿನ ಏನ್ ಆಗುತ್ತೆ ಅನ್ನೋದ್ರ ಮೇಲೆ ಅವತ್ತು ಎಕ್ಸಾಮ್ ನಡೀತದೋ ಇಲ್ಲೋ ಅಂತಕ್ಕಂಥದ್ದು ಡಿಪೆಂಡ್ ಆಗಿದೆ ಸ್ನೇಹಿತರೆ. ಅದ್ ಏನೇ ಆಗ್ಲಿ ಎಕ್ಸಾಮ್ 1 ತಿಂಗಳ ಮುಂದೆ ಆಗ್ಲಿ 1 ತಿಂಗಳ ಹಿಂದೆ ಆಗ್ಲಿ ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಆಗೋದಿಲ್ಲ. ಖಂಡಿತವಾಗಿಯೂ ಎಕ್ಸಾಮ್ ಆಗೇ ಆಗ್ತದೆ ಸ್ನೇಹಿತರೆ. ನೀವೆಲ್ಲರೂ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಿ. ಯಾಕಂದ್ರೆ ನೀವು ಪ್ರಿಪರೇಷನ್ ನಡೆಸೋದ್ರಿಂದ ಏನಾಗುತ್ತೆ ಅಂದ್ರೆ ದಿನದಿಂದ ದಿನ ನಿಮ್ಮ ಸಿಲೆಬಸ್ ಕವರ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಎಕ್ಸಾಮ್ ಮುಂದೆ ಹೋಯ್ತಂತ ಮತ್ತೆ ಓದ್ಕೋದ್ ಬಿಟ್ಟು ಕೂತ್ರಿ ಅಂತಂದ್ರೆ ಸಡನ್ ಆಗಿ ಎಕ್ಸಾಮ್ ಅನ್ನ ಡಿಕ್ಲೇರ್ ಮಾಡಿದ್ರೆ ನಿಮ್ ಸಿಲೆಬಸ್ ಕವರ್ ಮಾಡಕ್ ಆಗುದಿಲ್ಲ, ಒಳ್ಳೆ ಸ್ಕೋರ್ ಅನ್ನ ಮಾಡಕ್ ಆಗುದಿಲ್ಲ. ಒಳ್ಳೆ ಸ್ಕೋರ್ ಅಂದ್ರ ನೆನಪಿಗೆ ಬರ್ತಂದ್ರೆ ಇದ್ ಇನ್ನೊಂದ್ಸಲ ನೋಡ್ರಿ. ಯಾಕಂದ್ರೆ ಕಟ್ ಆಫ್ ಎಷ್ಟು ನಿಂತಿದೆ ಬೆಂಗಳೂರಿಗೆ ಇದನ್ನ ಒಂದ್ಸಲ ಎಲ್ಲಾರು ಸ್ಕ್ರೀನ್ಶಾಟ್ ತೆಗೆದು ನೋಡ್ಕೋರಿ ಅಂತ ನಿಮ್ಗೆ ಕೊಟ್ಟನು. ಯಾಕಂದ್ರೆ ಈ ಒಂದು ಕಟ್ ಆಫ್ ಅನ್ನ ನೋಡಿ ಆದ್ರೂ ಇನ್ನು ಮುಂದಾದ್ರೂ ನೀವು ಓದಾಕನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.